ಗಾಳಿ ಆಡ್ಲಿಕ್ಕೆ ಅಂತ ನಾವು ಹೋಲ್ಸ್ ಮಾಡಿದೀವಿ. ಈ ತರ ಕ್ಲೀನ್ ಆಗಿ ಪ್ಯಾಕ್ ಆಗಿರುತ್ತೆ. ಸೊ ಮನೆಗೆ ಬಂದಾಗ ಇದನ್ನು ಓಪನ್ ಮಾಡಿ ಇದು ಹೆಂಗಿದೆಯಾ ಹಂಗೆ ಹೋಗಿ ಫಿಕ್ಸ್ ಮಾಡೋದಷ್ಟೇ. ನೀವು ಓಪನ್ ಮಾಡಿದ್ರೆ ನೋಡ್ಬೋದು ಒಳಗಡೆ ಶೂ ಇದೆ. ಸೇಫ್ಟಿ ಏನು ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಲಾಕ್ ಮಾಡ್ಕೊಂಡು ಸಹ ತೊಗೊಂಡೋಗ್ಬೋದು ಸರ್. ಜಸ್ಟ್ ಒಂದು ಓಪನ್ ಮಾಡಿದ್ರೆ ಎಲ್ಲ ರ್ಯಾಕ್ಸು ಓಪನ್ ಆಗುತ್ತೆ. ನಾವು ಏನು ಶೂ ರ್ಯಾಕ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಅದು ಕ್ವಾಲಿಟಿ ಅಶ್ಯೂರೆನ್ಸ್ ಬಗ್ಗೆ ಜನರಿಗೆ ಗೊತ್ತಾಗಲಿ, ನಿಮ್ಮ ಚಾನಲ್ ವೀಕ್ಷಕರಿಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣದಿಂದ ಸೊ ನಾವು ಫ್ಯಾಕ್ಟ್ರಿ ವಿಸಿಟ್ ನಿಮಗೆ ಕರೆದಿದ್ದೀವಿ. ನೀವು ಬಂದಿರೋದಕ್ಕೂ ನನಗೆ ತುಂಬ ಖುಷಿ ಆಯಿತು ಸರ್. ದಯವಿಟ್ಟು ಬನ್ನಿ, ಪಾಯಿಂಟ್ ಟು ಪಾಯಿಂಟ್ ನೀವು ಎಲ್ಲದನ್ನು ಕವರೇಜ್ ಮಾಡಿ ಸರ್. ಕವರೇಜ್ ಮಾಡಿ ಪ್ಲೀಸ್ ಎಕ್ಸ್ಪ್ಲೈನು ಮಾಡ್ತೀವಿ ನಾವು ಯಾವ ರೀತಿ ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ತೀವಿ ಅನ್ನೋದನ್ನು. ಸರ್ ನೋಡಿ ಮೆಟಲ್ ಈ ಥರ ಬಂದಿರುತ್ತೆ, ಇದನ್ನು ಕಟಿಂಗ್ ಆಗುತ್ತೆ ಫಸ್ಟು. ಸೊ ಇದೇನು ಕಟಿಂಗ್ ಆಗುತ್ತೆ, ಈ ಮೆಷಿನ್ನ ಯೂಸ್ ಮಾಡ್ತೀವಿ. ಈ ಮೆಷಿನ್ ಯೂಸ್ ಮಾಡಿ ಇಲ್ಲಿ ಕಟಿಂಗ್ ಮಾಡ್ತೀವಿ. ಸೊ ಈ ಮೆಟಲ್ ನೀವು ಗೇಜ್ ನೋಡ್ಬೋದು ಸರ್. 0.7 mm ನಾವು ಏನು ಅಂತೀವಿ ಸೇಮ್ ಅದೇ ಗೇಜ್ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಪ್ರೊಸೀಜರಲ್ಲಿ ನಮ್ಮದು ಕಟ್ಟಿಂಗ್ ಆಗುತ್ತೆ ಸರ್, ಇಲ್ಲಿ ನೋಡ್ಬೋದು. ಸೊ ಈ ಮೆಷಿನಲ್ಲಿ ಕಟ್ಟಿಂಗ್ ಆಗುತ್ತೆ. ಇದೇ ರೀತಿ ಇದು ಕಟ್ಟಿಂಗ್ ಆಗಿದ್ಮೇಲೆ ನೆಕ್ಸ್ಟ್ ಮೆಷಿನ್ ಅಲ್ಲಿಗೆ ಹೋಗುತ್ತೆ ಬೆಂಡಿಂಗಿಗೆ. ಸೊ ಅದಾಗಿದ್ಮೇಲೆ ಪಂಚಿಂಗಿಗೆ ಹೋಗುತ್ತೆ. ನಾವೇನು ಟ್ರೇ ರೆಡಿ ಮಾಡ್ತೀವಿ ಆ ಟ್ರೇ ಏನಿದೆ ಅದನ್ನು ಅದರಲ್ಲಿ ಒಂದು ಡಿಸೈನ್ ಮಾಡಿದ್ದೀವಿ ಗಾಳಿ ಆಡಲಿಕ್ಕೆ ಅಂತ ಹೋಲ್ಸ್, ಅದನ್ನು ಪಂಚಿಂಗ್ ಮಾಡ್ತೀವಿ. ಅದು ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ ಬನ್ನಿ ಸರ್. ಸರ್ ಇದು ಟ್ರೇ ಇಲ್ಲಿ ನೋಡಿ, ಇದು ಮೇಲ್ಗಡೆ ಮತ್ತು ಕೆಳಗಡೆ ಬಾಟಮ್ ಮತ್ತು ಟಾಪಿಂದು ಒಂದು ಟ್ರೇ ಏನಿದೆ ಇಲ್ಲಿ ರೆಡಿ ಆಗಿದೆ. ಸೊ ಇಲ್ಲೇನು ರೆಡಿ ಆಗಿರುತ್ತೆ ಇಲ್ಲಿ ಎಲ್ಲ ಪಂಚಿಂಗ್ ಆಗ್ತಾ ಇರುತ್ತೆ. ಸೇಮ್ ಅದೇ ರೀತಿ ಮುಂದ್ಗಡೆ ಹೋದರೆ ನಿಮಗೆ ಶೂಸ್ ಇಡೋ ಟ್ರೇನ ರೆಡಿ ಮಾಡ್ತಾ ಇದ್ದೀವಿ ಬನ್ನಿ ಸರ್. ನೋಡಿ ಸರ್ ಮೇಜರಾಗಿ ಈ ಟ್ರೇ ಇದೆ ಅಲ್ಲ ಇದರಲ್ಲೇ ನಾವು ಶೂ ಇಡೋದು. ನೋಡಿ ಈಗ ಇದು ಶೂ ರೆಡಿ ಆಗಿದೆ. ಸೊ ಈ ಪಾರ್ಟ್ ನೋಡಿ ನಾವೆಲ್ಲ ಪಂಚಿಂಗ್ ಎಲ್ಲ ಆಗಿದೆ ಕ್ಲೀನಾಗಿ. ಸೊ ಇದೇ ಹೈಡ್ರಾಲಿಕ್ ಮೆಷಿನಲ್ಲಿ ಪಂಚಿಂಗ್ ಆಗೋದು ಸರ್. ಸೊ ಇಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ ಇದನ್ನು ಕೆಮಿಕಲ್ ವಾಷಿಂಗ್ ಅಂತ ಕಳಿಸ್ತೀವಿ ನಾವು. ಕೆಮಿಕಲ್ ವಾಶ್ ಆಗಿದ್ಮೇಲೆ ಅದು ಪೌಡ್ರ್ ಕೋಟಿಂಗಿಗೆ ಹೋಗುತ್ತೆ, ಆಮೇಲೆ ಹೀಟಿಂಗಿಗೆ ಹೋಗುತ್ತೆ. ನಾನೆಲ್ಲ 1 by 1 ತೋರಿಸ್ತೀನಿ ಬನ್ನಿ ಸರ್. ಸರ್ ನೀವು ಕ್ವಾಲಿಟಿ ನೋಡ್ಬೋದು ನಾವು ಯಾವ ರೀತಿ ಯೂಸ್ ಮಾಡಿದ್ದೀವಿ ಮೆಟಲ್ ಅಂತ ಹೇಳಿ. ಸೊ ಯೂಶ್ವಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಮೆಟಲ್ CR ಮೆಟಲ್ ಅಂತ ಹೇಳಿ, ಕೋಲ್ಡ್ ರೋಲ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಅದೇ ಮೆಟಲ್ ನಾವು ಯೂಸ್ ಮಾಡೋದು. ನೋಡಿ ಕ್ವಾಲಿಟಿ ಈ ಥರ ಇರುತ್ತೆ ಸರ್. ಇದಕ್ಕೆ ನಾವು ಪೌಡ್ರ್ ಕೋಟಿಂಗಿಗೆ ನೆಕ್ಸ್ಟ್ ಕೆಮಿಕಲ್ ವಾಶ್ ಆಗಿದ್ಮೇಲೆ ಕಳಿಸ್ತೀವಿ ಸರ್. ನೀವು ಪೌಡ್ರ್ ಕೋಟಿಂಗ್ ಆಗಿರೋದು ನೋಡಿದ್ರಿ ಅಲ್ಲಿ, ಈಗ ಪೌಡ್ರ್ ಕೋಟ್ ಆಗಿ ಫಿನಿಶ್ ಆಗಿ ಗೂಡ್ಸ್ ಈ ಥರ ಬರುತ್ತೆ. ಸೊ ಇದು ನೋಡ್ಬೋದು, ನೀವು ಬೇಕಾದ್ರೆ ಇದನ್ನು ಸಹ ನೋಡ್ಬೋದು ಗ್ರೇ ಕಲರಲ್ಲಿ. ಸೊ ಇದನ್ನು ಏನು ಮಾಡ್ತೀವಿ ಇಲ್ಲಿ ಸ್ಟೋರ್ ಮಾಡ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಪ್ರೊಸೀಜರು ನಮ್ಮದು ಪ್ಯಾಕೇಜಿಂಗ್ ಅಂದರೆ ಸರ್ ಅಸೆಂಬ್ಲಿಂಗಿಗೆ ಹೋಗುತ್ತೆ. ಅಸೆಂಬ್ಲಿಂಗ್ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಸರ್. ನೀವು ನೋಡಿ ಸೊ ಇಲ್ಲಿಂದ ಶುರು ಆಗುತ್ತೆ ಅಸೆಂಬ್ಲಿಂಗು. ಸೊ ನೋಡಿ ಈ ಥರ ನಿಮ್ಮ ಫಸ್ಟ್ 4 ಟ್ರೇ ಮಾಡಬೇಕು ಅಂದರೆ 4 ಟ್ರೇನ ಜೋಡಿಸ್ಕೊಂಡು ಇದು ಫೀಡಿಂಗ್ನ ಇದಕ್ಕೆ ಕವರ್ ಮಾಡ್ಕೋತೀವಿ. ಸೊ ಇದು 4 ಟ್ರೇ, 5 ಬೇಕು ಅಂದರೆ 5 ಜೋಡಿಸ್ಕೋತೀವಿ, 3 ಬೇಕು ಅಂದರೆ 3 ಜೋಡಿಸ್ಕೋತೀವಿ. ಸೊ ಇಲ್ಲಿಂದ ನೆಕ್ಸ್ಟ್ ಅಲ್ಲಿಗೆ ಫಿಟ್ಟಿಂಗಿಗೆ ಹೋಗುತ್ತದು ಸರ್. ನೋಡ್ಬೋದು 5 ರ್ಯಾಕ್ ಜಂಬೋ ಇದು ರ್ಯಾಕ್ ಇದ್ರೊಳಗೆ ಹಾಕಿದ್ದಾರೆ. ಸೊ ಇದನ್ನು ಈಗ ಇದಕ್ಕೆ ಫಿಟ್ಟಿಂಗ್ ಮಾಡೋ ಕೆಲಸ ಇದು ಜಸ್ಟ್ ಒಂದು ಹೈಡ್ರಾಲಿಕ್ ಪಂಚಿಂಗಿಂದ ಪ್ರೆಸ್ ಮಾಡಿ ಇದು ಫಿಟ್ಟಿಂಗ್ ಮಾಡ್ತಾರೆ. ಸೊ ಇದಾಗಿದ್ಮೇಲೆ ನೆಕ್ಸ್ಟ್ ಪ್ಯಾಕೇಜಿಂಗ್ ಹೋಗುತ್ತೆ ಸರ್. ಸರ್ ನೀವು ಅಲ್ಲಿ ನೋಡಿದ್ರಿ ಟ್ರೇ ಇದು ಮ್ಯಾನುಫ್ಯಾಕ್ಚರ್ ಹೇಗಾಗುತ್ತೆ, ಯಾವ ಥರ ಬೆಂಡಿಂಗ್ ಆಗುತ್ತೆ, ಟ್ರೇ ಯಾವ ಥರ ರೆಡಿ ಆಗುತ್ತೆ, ಬಾಡಿ ಯಾವ ಥರ ರೆಡಿ ಆಗುತ್ತೆ. ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂದರೆ ಇದಕ್ಕೆ ಪೌಡ್ರ್ ಕೋಟಿಂಗ್, ರಸ್ಟ್ ಹಿಡಿಬಾರ್ದು ಅಂತ. ಆ ಪೌಡ್ರ್ ಕೋಟಿಂಗ್ಗಿಂತ ಮುಂಚೆ ನಡೆಯೋ ಪ್ರೊಸೀಜರ್ ಅಂದರೆ ಇದು ಕೆಮಿಕಲ್ ವಾಶ್. ಈ ಕೆಮಿಕಲ್ ವಾಶ್ ನೋಡಿ ಇಲ್ಲಿ ಟೋಟಲ್ ಆಗಿ 11 ಟಬ್ಸ್ ಇದ್ದಾವೆ. ಈ 11 ಟಬ್ಸಲ್ಲಿ ಏನು ನಮ್ಮದು ಬಾಡಿ ರೆಡಿ ಆಗಿರುತ್ತೆ ಅದನ್ನು ಇದು ಡಿಪ್ ಮಾಡಿ ಕೆಮಿಕಲ್ ವಾಶ್ ಮಾಡಿ ತುಕ್ಕಿಡಿಬಾರ್ದು ಅನ್ನೋ ಒಂದು ಕಾರಣದಿಂದ ಈ ಕೆಮಿಕಲ್ ವಾಶ್ ಆಗಿದ್ಮೇಲೆ ನಾವು ಪೌಡ್ರ್ ಕೋಟಿಂಗಿಗೆ ಕಳಿಸ್ತೀವಿ ಸರ್. ಇದು ಲೈಫ್ ಟೈಮ್ ಕೆಮಿಕಲ್ ವಾಶ್ ಆದರೆ ತುಕ್ಕಿಡಿಯೋ ಚಾನ್ಸಸ್ ಇಲ್ಲ ಸರ್. ಕೆಮಿಕಲ್ ವಾಶ್ ಆದ್ರೇ ಪೌಡ್ರ್ ಕೋಟ್ ಹಿಡಿಯೋದು, ಇಲ್ಲಾಂದರೆ ಪೌಡ್ರ್ ಕೋಟ್ ಹಿಡಿಯೋದೇ ಇಲ್ಲ. ಸೊ ಯಾವುದಾದ್ರು ನಾರ್ಮಲ್ ಕಂಪನಿಯವ್ರು ಹಂಗೆ ಸ್ಪ್ರೇ ಮಾಡಿ ಕಳಿಸ್ಬಿಡ್ತಾರೆ. ಬಟ್ ಇದೇ ವೆರಿ ಇಂಪಾರ್ಟೆಂಟ್ ಪ್ರೊಸೀಜರ್ ಸರ್. ನೀವೆಲ್ಲ ಪ್ರೊಡಕ್ಷನ್ ಎಲ್ಲ ನೋಡಿದರೆ ಈಗ ಏನಂದರೆ ಫಿನಿಶ್ ಗೂಡ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಒಂದು ಸ್ಯಾಂಪಲ್ ಪೀಸ್ ತೋರಿಸ್ತಾ ಇದ್ದೀನಿ ಸರ್. ನೋಡಿ ಇದರಲ್ಲಿ ನಾವು ಒಂದು ಹೋಲ್ಸ್ ಮಾಡಿದ್ದೀವಿ ವೆಂಟಿಲೇಷನ್ಗೆ. ಸೊ ಇದು ನೀವು ಈ ಥರ ಕ್ಲೋಸ್ ಮಾಡಿದ್ರೆ ಕಂಪ್ಲೀಟಾಗಿ ಇದು ಕ್ಲೋಸ್ ಆಗುತ್ತೆ. ಸೊ ನೋಡಿ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ಇದು. ಸೊ ಇಲ್ಲಿ ಗಾಳಿ ಆಡಲಿಕ್ಕಂತ ನಾವು ಹೋಲ್ಸ್ ಮಾಡಿದ್ದೀವಿ. ಸೊ ಓಪನ್ ಮಾಡಿದಾಗ ಟೋಟಲ್ ಆಗಿ 5 ಕಂಪಾರ್ಟ್ಮೆಂಟ್ ಇದೆ ಸರ್. ಇದು 5 ಕಂಪಾರ್ಟ್ಮೆಂಟ್ಸಲ್ಲಿ 15 ಜೊತೆ ಶೂಸ್ ನೀವು ಇಡ್ಬೋದು. ಸೊ ಇದು 5 ಅಂದರೆ ಎಲ್ಲದಕ್ಕಿಂತ ದೊಡ್ಡದು, 5.5 ಅಡಿ ಹೈಟ್ ಬರುತ್ತೆ. ಅಗಲ ಬಂದು ನಿಮಗೆ 2 ಅಡಿ 1 ಇಂಚ್ 25 ಇಂಚ್ ಅಗಲ ಇರುತ್ತೆ. ಡೆಪ್ತ್ ಬಂದು ಇದು ಕ್ಲೋಸ್ ಮಾಡಿದ್ರೆ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ರೆ ಜಸ್ಟ್ ಓನ್ಲಿ 6 ಇಂಚ್ ಜಾಗದಲ್ಲಿ ಫಿಟ್ ಆಗುತ್ತೆ ಸರ್. ನೀವು ನೋಡ್ಕೋಬೋದು ಇಲ್ಲಿ ಜಸ್ಟ್ ನಿಮಗೆ 6 ಇಂಚ್ ಜಾಗದಲ್ಲಿ ಫಿಟ್ ಆಗುತ್ತೆ. ಸೊ ಇದು ಕಂಪ್ಲೀಟಾಗಿ ನಿಮಗೆ 5 ಡೋರ್ಸ್ ಇದೆ ಸರ್. ಇದೇ ರೀತಿ ನಿಮಗೆ 4 ಡೋರ್ಸ್ ಅಂದರೆ 4.5 ಅಡಿ ಹೈಟ್ ಬರುತ್ತೆ, 54 ಇಂಚು ಇಂಟು 25 ಇಂಚ್ ಇರುತ್ತೆ. ಅದೇ 3 ಡೋರ್ಸ್ ಅಂದರೆ ನಿಮಗೆ 3.5 ಅಡಿ ಬರುತ್ತೆ, 41 ಇಂಚು ಇಂಟು 25 ಇಂಚು ಅಗಲ ಬರುತ್ತೆ. ಸೊ ಇದರಲ್ಲಿ ಕಲರ್ ಆಪ್ಷನ್ ನಾನು ನಿಮಗೆ ಕಾಫಿ ಬ್ರೌನ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಐವರಿ ಇದೆ, ಗ್ರೇ ಇದೆ. ಸೊ ನೀವು ಯಾರಾದರೂ ಕಸ್ಟಮರ್ ನಿಮಗೆ ಕಾಲ್ ಮಾಡಿದ್ರೆ ನಾವು ಅವರಿಗೆ ಇಡೀ ಕ್ಯಾಟ್ಲಾಗ್ಗೆ ಕಳಿಸ್ಕೊಡ್ತೀವಿ ಸರ್, ವಿತ್ ಪ್ರೈಸ್ ಕಳಿಸ್ಕೊಡ್ತೀವಿ. ಒಂದೇನೆಂದರೆ ಸರ್ ನಿಮಗೆ ಫೈನಲ್ ಆಗಿ ನಾನು ಹೇಳಬೇಕಂದ್ರೆ ಕ್ವಾಲಿಟಿ ಬಗ್ಗೆ ನಾವು ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ ಸರ್. ಹಾಗೆ ಇದು ನಿಮಗೇನಂದರೆ ಥ್ರೂ ಔಟ್ ಕರ್ನಾಟಕ
ಫ್ರೀ ಡೆಲಿವರಿ ನಾವು ಕೊಡ್ತಾ ಇದ್ದೀವಿ ಸರ್. ಥ್ರೂ ಔಟ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರೂ ಫ್ರೀ ಡೆಲಿವರಿ ಕಳಿಸ್ತೀವಿ ಸರ್. ಯೂಶಲಿ ಕ್ವಾಲಿಟಿ ಬಗ್ಗೆ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಕ್ವಾಲಿಟಿ ಹೆಂಗಿದೆ ಏನು ಅಂತ ಹೇಳಿ. ಸರ್ 10 ವರ್ಷ ಕಂಪನಿ ಕಡೆಯಿಂದ ನಾವು ವಾರಂಟಿ ಕೊಡ್ತಾ ಇದ್ದೀವಿ. ಕ್ವಾಲಿಟಿ ಗೊತ್ತಾಗಲಿ ಜನಕ್ಕೆ, ನಮ್ಮದು ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಯಾವ್ಯಾವ ಮೆಟಲ್ ನಾವು ಯೂಸ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಪ್ರೊಸೀಸ್ ಆಗುತ್ತೆ. ಯೂಶಲಿ ನೀವು ನೋಡಿರ್ಬೋದು ಎಲ್ಲೋ ಒಂದು ಕಡೆ ವೆಲ್ಡಿಂಗ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಬೋದು. ಆ ಥರ ಅಲ್ಲ ಸರ್, ಪಕ್ಕಾ ಎಲ್ಲ ಪ್ರೊಫೆಷ್ನಲ್ ವೇಯಲ್ಲಿ ನಾವು ಕೆಲಸ ಮಾಡಿ ಜನಕ್ಕೆ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ಕೊಡ್ತಾ ಇದ್ದೀವಿ ಸರ್.